ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗ್ತಿರೋ ಹಿನ್ನೆಲೆಯಲ್ಲಿ ಇದೀಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಮೊಗದಲ್ಲಿ ಅಲ್ಪ ಮಂದಹಾಸ ಮೂಡಿರತಕ್ಕಂಥದ್ದು. ಯಾಕಂದರೆ ಕಳೆದ 4-5 ದಿನಗಳಿಂದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿರ್ತಕ್ಕಂಥದ್ದು. 4-5 ದಿನಗಳಲ್ಲಿ ಸರಿಸುಮಾರು 5-6 TMC ನೀರು ಇದೀಗ ಸಂಗ್ರಹವಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ತುಂಗಭದ್ರಾ ಜಲಾಶಯದ ಬಳಿ ಇರ್ತಕ್ಕಂಥದ್ದು. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಕಳೆದ 4-5 ದಿನಗಳ ಹಿಂದೆ ಕೇವಲ ತುಂಗಭದ್ರಾ ಜಲಾಶಯದಲ್ಲಿ 9 TMC ನೀರಿತ್ತು. ಸದ್ಯ ಈಗ ಜಲಾಶಯದಲ್ಲಿ ಹೆಚ್ಚು ಕಡಿಮೆ 15 TMC ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. 9 TMC ನೀರಿದ್ದಾಗ ತುಂಗಭದ್ರಾ ವಲಯ ನೀರಾವರಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನಾವು ಬೆಳೆಗಳಿಗೆ ನೀರು ಕೊಡಲ್ಲ, ನಂತರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾದರೆ ಸಲಹಾ ಸಮಿತಿ ಸಭೆ ಮಾಡಿ ನೀರು ಬಿಡೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಕಳೆದ 1 ವಾರದಿಂದ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗ್ತಿದೆ. ಆ ಕಾರಣಕ್ಕೆ ಈಗ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣವು ಹೆಚ್ಚಳವಾಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಕಳೆದ ವಾರ ಈ ಪ್ರದೇಶ ಎಲ್ಲವೂ ಕೂಡ ಈಗ ಖಾಲಿಯಾಗಿತ್ತು. ಈಗ ಅಲ್ಲಿ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಸದ್ಯ ಜಲಾಶಯದಲ್ಲಿ 14-15 TMC ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. 4-5 ದಿನಗಳಲ್ಲಿ ಹೆಚ್ಚು ಕಡಿಮೆ 6 TMC ನೀರು ಜಲಾಶಯದಲ್ಲಿ ಸಂಗ್ರಹವಾಗಿರ್ತಕ್ಕಂಥದ್ದು. ಒಟ್ಟು 105 TMC ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ಏನಿದೆ ಇದು 4 ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥದ್ದು. ಕೊಪ್ಪಳ, ಬಳ್ಳಾರಿ, ರಾಯಚೂರು ಮತ್ತು ವಿಜಯನಗರ ಈ 4 ಜಿಲ್ಲೆಯ ರೈತರು ಈ ಜಲಾಶಯವನ್ನೇ ನಂಬಿ ಲಕ್ಷಾಂತರ ಹೆಕ್ಟರ್ ಪ್ರದೇಶಗಳಲ್ಲಿ ಬಿತ್ತನೆಯನ್ನು ಮಾಡ್ತಾರೆ. ಈ ಕಳೆದ ಬಾರಿ ಹಿಂಗಾರು ಬಿತ್ತನೆ ಮಾಡಬೇಕನ್ನೋ ಭತ್ತವನ್ನು ನಾಟಿ ಮಾಡಬೇಕನ್ನೋ ಸಂದರ್ಭದಲ್ಲಿ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿ ಕಳೆದ ಬಾರಿ 2ನೇ ಬೆಳೆಗೆ ನೀರು ಕೊಟ್ಟಿರಲಿಲ್ಲ. ಈ ಬಾರಿ ಜಲಾಶಯದಲ್ಲಿ ಕೇವಲ 9 TMC ನೀರು ಸಂಗ್ರಹ ಕಾರಣಕ್ಕೆ ಬೆಳೆಗಳಿಗೆ ನೀರು ಕೊಡಲ್ಲ ಅಂತ ಹೇಳಿದರು. ಆದರೆ ಕಳೆದ 1 ವಾರದಿಂದ ಈಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯ ರೈತರಲ್ಲಿ ಸ್ವಲ್ಪ ಮಂದಹಾಸ ಮೂಡಿರತಕ್ಕಂಥದ್ದು. ಯಾಕಂದರೆ ಜಲಾಶಯಕ್ಕೆ ನಿತ್ಯ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿರ್ತಕ್ಕಂಥದ್ದು. ಈಗ ಸರಿಸುಮಾರು 25,000-30 ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಈಗ ನಿತ್ಯ ಜಲಾಶಯಕ್ಕೆ ಹರಿದು ಬರ್ತಿದೆ. ಇದಕ್ಕೆಲ್ಲವೂ ಕೂಡ ಪ್ರಮುಖ ಕಾರಣ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗ್ತಿದೆ. ಹೀಗಾಗಿ ಜಲಾಶಯ ಈಗ 15-16 TMC ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯ ಪ್ರಮಾಣ ಹೆಚ್ಚಳವಾದರೆ ಜಲಾಶಯಕ್ಕೆ ಮತ್ತಷ್ಟು ನೀರು ಹರಿದು ಬರುತ್ತೆ. ಆವಾಗ ಜಲಾಶಯ ಹೆಚ್ಚು ಕಡಿಮೆ ಭರ್ತಿ ಆಗ್ತಾ ಬಂದರೆ ರೈತರಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಮೊದಲನೇ ಬೆಳೆ ಬೆಳೆಯಲು ಅವಕಾಶ ಆಗುತ್ತೆ. ಹೆಚ್ಚು ಕಡಿಮೆ 50 TMC ನೀರು ಸಂಗ್ರಹವಾದರೆ ರೈತರಿಗೆ ಮೊದಲನೇ ಬೆಳೆಗೆ ನೀರು ಬಿಡ್ಬೋದು. ಈಗ ರೈತರು ಕೂಡ ನಮಗೆ ನೀರು ಸಿಗಲಿ ಅಂತ ಅನ್ನೋ ಆಶಾಭಾವನೆಯನ್ನು ಹೊಂದಿದ್ದಾರೆ. ಮಲೆನಾಡು ಭಾಗದಲ್ಲಿ ಮಳೆಯಾಗಲಿ, ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿರ್ತಕ್ಕಂಥದ್ದು. ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಕಳೆದ 1 ತಿಂಗಳಿಂದ ಮಳೆ ಆಗಿಲ್ಲ. ಆದರೆ ಮಲೆನಾಡು ಭಾಗದಲ್ಲಿ ಮಳೆ ಏನಾಗ್ತಿದೆ ಆ ಹಿನ್ನೆಲೆಯಲ್ಲಿ ಈಗ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿರ್ತಕ್ಕಂಥದ್ದು. 4-5 ದಿನಗಳಲ್ಲಿ ಹೆಚ್ಚು ಕಡಿಮೆ 6 TMCಯಷ್ಟು ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಒಳಹರಿವಿನ ಪ್ರಮಾಣವೂ ಹೆಚ್ಚಳವಾಗಿದೆ. ಈಗಾಗಲೇ ಜಲಾಶಯದಿಂದ ಯಾವುದೇ ರೀತಿ ಹೊರಹರಿವಿಲ್ಲ. ಕೇವಲ ಈಗ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರೋ ಕಾರಣಕ್ಕೆ ಜಲಾಶಯದಿಂದ ಯಾವುದೇ ರೀತಿ ಹೊರಹರಿವಿಲ್ಲ, ನೀರನ್ನು ಬಿಡ್ತಾ ಇಲ್ಲ. ಈಗಾಗಲೇ ವಲಯ ಅಧಿಕಾರಿಗಳು ನಾವು ಕುಡಿಯೋಕ್ಕೆ ಮಾತ್ರ ನೀರನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳಿದರು. ಈಗ ಒಳಹರಿವಿನ ಪ್ರಮಾಣ ಹೆಚ್ಚಳವಾದ ಹಿನ್ನೆಲೆಯಲ್ಲಿ 4 ಜಿಲ್ಲೆಯ ರೈತರಿಗೆ ಈಗ ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ದಂಥವು ನಿಜ. ಮುಂದಿನ ದಿನಗಳಲ್ಲಿ ಡ್ಯಾಮ್ ಭರ್ತಿಯಾಗಿ ರೈತರಿಗೆ ಅನುಕೂಲ ಆಗಲಿ ಅನ್ನೋದು ಕೂಡ ನಮ್ಮ ಆಶಯವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.